ಅನ್ನದಾನ, ನೇತ್ರದಾನ, ರಕ್ತದಾನ, ವಿದ್ಯಾದಾನ, ಆಶ್ರಯದಾನ, ಪಂಚವಿಧ ದಾಸೋಹ ತಾಣ ಈ ಸಿದ್ಧಾಶ್ರಮ. ಇದೇ ಭಾನುವಾರ ಜನವರಿ 25ರಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಶ್ರೀ ಸಿದ್ಧಾಶ್ರಮದಲ್ಲಿ ನವೀಕರಣಗೊಂಡ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದ ಅದ್ದೂರಿ ಪೂಜಾ ಕೈಂಕರ್ಯ ನೆರವೇರಿತು. ಶ್ರೀ ಯಡಿಯೂರು ಕ್ಷೇತ್ರದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿ ಹಾಗೂ ಹುಬ್ಬಳ್ಳಿ ಶಾಂತಾಶ್ರಮದ ಸದ್ಗುರು ಶ್ರೀ ಅಭಿನವ ಸಿದ್ದಾರೂಢ ಸ್ವಾಮೀಜಿ ಮಾರ್ಗದರ್ಶನದಲ್ಲಿ ಹೋಮ ಹವನ ಸೇವೆಗಳು ನಡೆದವು. ಸಿದ್ದಾಶ್ರಮದ ಮೂಲ ರೂವಾರಿಗಳು ಹಾಗೂ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾದ ಮಾಜಿ ಸಚಿವ ಎಂಆರ್ ಸೀತಾರಾಮ್, ಶ್ರೀಮತಿ ಶ್ರುತಿ ಎಂಆರ್ ಸೀತಾರಾಮ್, ಅನಸೂಯಮ್ಮ, ಶ್ರೀಮತಿ ಅದಿತಿ ಕೆ ಮಂಜು, ಶ್ರೀ ಸುಂದರೇಶ್ ಸಿವಿ, ಸಮರ್ಪಣಾ ಟ್ರಸ್ಟ್ ಹಾಗೂ ಶ್ರೀ ಭಕ್ತಿ ವಿನಾಯಕ ಸಂಘದ ಸದಸ್ಯರು ಸೇರಿ ಹಲವರು ಉಪಸ್ಥಿತರಿದ್ದರು. ಮುಂಜಾನೆ 4 ಗಂಟೆಯಿಂದಲೇ ವಿನಾಯಕನಿಗೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಸಿದ್ದಾರೂಢ ಸ್ವಾಮಿ ಅವರ ಪ್ರತಿಮೆಗೆ ಪೂಜೆ ಸಲ್ಲಿಸಲಾಯಿತು. ಸದ್ಗುರು ಶ್ರೀ ಅಭಿನವ ಸಿದ್ದಾರೂಢ ಶ್ರೀಗಳ ನೇತೃತ್ವದಲ್ಲಿ ಮಂತ್ರಾರ್ಪಣೆ ನೆರವೇರಿತು. ಇದೇ ವೇಳೆ ಅಭಿನವ ಸಿದ್ದಾರೂಢ ಶ್ರೀಗಳು ಕಿರುಪುಸ್ತಕವನ್ನ ಉದ್ಘಾಟನೆ ಮಾಡಿದ್ರು. ಜನಸೇವೆಯಲ್ಲಿ ಕೈಲಾಸ ವೈಕುಂಠಗಳಿವೆ ಅನ್ನೋ ಮಾತನ್ನ ಹೇಳಿದ ಸಿದ್ದಾರೂಢ ಶ್ರೀಗಳು ಆ ಕಾಯಕ ಮಾಡುವವರ ಜೊತೆಯಲ್ಲಿ ನಿಲ್ಲುತ್ತಾರೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಹಾಗಾಗಿಯೇ ಸತತ 23 ವರ್ಷಗಳಿಂದ ನೇತ್ರದಾನ, ಅನ್ನದಾನ, ವಿದ್ಯಾದಾನ, ಆಶ್ರಯದಾನವನ್ನು ಸಿದ್ದಾಶ್ರಮದ ಅಧ್ಯಕ್ಷರಾದ ಎಂಆರ್ ಸೀತಾರಾಮ್ ಮಾಡುತ್ತಾ ಬಂದಿದ್ದಾರೆ. ಇದೇ ವೇಳೆ ಶ್ರೀಗಳ ಗಣ್ಯರ ಸಮ್ಮುಖದಲ್ಲಿ ಈ ಟ್ರಸ್ಟ್ನ ಹಲವು ಸೇವಾರ್ಥಿಗಳನ್ನ ಸನ್ಮಾನ ಮಾಡಲಾಯಿತು. ಇದೇ ವೇಳೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದಂತಹ ಸೀತಾರಾಮ್ ಅವರು ಮಹತ್ವದ ಸಂದೇಶವನ್ನ ನೀಡಿದರು. ಗುರುಗಳ ಆಶೀರ್ವಾದ, ಹಿರಿಯರ ಕೃಪೆಯಿಂದಾಗಿ ಇದೆಲ್ಲವೂ ಸುಸೂತ್ರವಾಗಿ ನಡೆಯುತ್ತಾ ಇದೆ. ನಾವು ಅತ್ಯಂತ ನಮ್ರತೆಯಿಂದ, ಪಾರದರ್ಶಕವಾಗಿ, ದಕ್ಷತೆಯಿಂದ ಈ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡ್ತಾ ಇರೋದು ನಾನಿವತ್ತು ನಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಹೇಳಿದೆ ಅಂದರೆ ತಪ್ಪಾಗುತ್ತೆ. ಸಿದ್ದಾರೂಢ ಸ್ವಾಮಿಗಳು ಬಂದು ಇವತ್ತು ಇದನ್ನು ನಡೆಸ್ಕೊಟ್ಟಿರೋದಕ್ಕೆ ನಾನು ನಮ್ಮ ಸಿದ್ಧಾಶ್ರಮದ ಟ್ರಸ್ಟಿನ ಮತ್ತು ಎಲ್ಲ ಭಕ್ತಾದಿಗಳ ಪರವಾಗಿ ಅವರಿಗೆ ಸಿದ್ದಾರೂಢ ಶ್ರೀಗಳ ಶಿಷ್ಯರಾದ ಶ್ರೀ ರಾಮಚೈತನ್ಯ ಮಹಾಸ್ವಾಮಿಗಳು ಬೆಂಗಳೂರಿನಲ್ಲಿ ಒಂದು ಆಶ್ರಮ ಕಟ್ಟುವ ಸಂಕಲ್ಪ ಹೊಂದಿದ್ದರು. ಆ ಗುರುವಿನ ಕೃಪೆಯಿಂದಾಗಿ ಈ ಆಶ್ರಮ ನಿರ್ಮಾಣ ಮಾಡಲಾಗಿದೆ. ಈ ಕಾರ್ಯ ಮಾಡುತ್ತಿರುವುದಕ್ಕೆ ನಮಗೆ ಹೆಮ್ಮೆ ಹಾಗೂ ಖುಷಿ ಇದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಕಲ್ಯಾಣದ ಕೆಲಸಗಳನ್ನ ಮಾಡೋಣ. ನೀವೆಲ್ಲರೂ ಕೈ ಜೋಡಿಸಿ ಸಾಕ್ಷಾತ್ ಸಿದ್ದಾರೂಢರ ಆಶೀರ್ವಾದ ನಮ್ಮ ಮೇಲೆ ಇರಲಿದೆ ಎಂದು ಹೇಳಿದರು. ಸಿದ್ಧಾಶ್ರಮದ ನೂತನವಾದ ಕಟ್ಟಡವನ್ನು ಇಂದು ನಾವೆಲ್ಲ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಬೆಂಗಳೂರು ಮಹಾನಗರಕ್ಕೆ ಬಹು ಸುಂದರವಾಗಿರುವಂಥ ಆಶ್ರಮ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಸದ್ಭಕ್ತರು. ಇದರ ಮೂಲ ಇತಿಹಾಸವನ್ನು ನೋಡುವುದಾದರೆ ಹುಬ್ಬಳ್ಳಿಯ ಸಿದ್ದಾರೂಢ ಸ್ವಾಮಿಗಳ ಶಿಷ್ಯರಾಗಿರುವಂಥ ಶ್ರೀ ಶ್ರೀ ರಾಮಚೈತನ್ಯ ಮಹಾಸ್ವಾಮಿಗಳವರು ಸಿದ್ದಾರೂಢ ಸ್ವಾಮಿಗಳಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದಿರುವಂಥವರು. ಅವರು ಬೆಂಗಳೂರಿನಲ್ಲಿ ಆಶ್ರಮವನ್ನು ಮಾಡಬೇಕು ಅನ್ನುವಂಥ ಬಹುದೊಡ್ಡ ಸಂಕಲ್ಪವನ್ನು ಹೊಂದಿದವರಾಗಿದ್ದರು. ಆದರೆ ಅಯಾಚನೆ ವ್ರತದಲ್ಲಿ ಅವರಿದ್ದರು. ಅಂದರೆ ಯಾವ ಭಕ್ತರಿಂದ ಏನನ್ನೂ ಅವರು ಬೇಡುತ್ತಿದ್ದಿಲ್ಲ. ಇಲ್ಲಿಯ ಬೆಂಗಳೂರು ಮಹಾನಗರದ ಹಿರಿಯ ದಾನಿಗಳಾಗಿರುವಂಥ ತಾಯಪ್ಪ ಮತ್ತು ತಾಯಮ್ಮ ಅನ್ನುವಂಥ ಶರಣ ದಂಪತಿಗಳು ಅವರಿಗೆ ಆಶ್ರಮಕ್ಕಾಗಿ ಆಸ್ತಿಯನ್ನು ದಾನ ಮಾಡುವಂಥ ಪ್ರಸಂಗ ಬಂದಾಗ ನನಗೆ ಬೇಡ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿದಾಗ ಅವರು ಮತ್ತೆ ಹುಬ್ಬಳ್ಳಿಗೆ ಬಂದು ಸಿದ್ದಾರೂಢ ಸ್ವಾಮಿಗಳ ನಿವೇದನೆ ಮಾಡಿಕೊಂಡಾಗ ಬೇಡ, ಶಿವಪುತ್ರ ಸ್ವಾಮಿಯ ಹೆಸರಲ್ಲಿ ಅದನ್ನು ಮಾಡಿರಿ, ಮುಂದೆ ತಾನೇ ದೊಡ್ಡ ಆಶ್ರಮವಾಗ್ತದಂಥ ಗುರುಗಳು ಆಶೀರ್ವಾದವನ್ನು ಮಾಡಿದರು. ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳವರಿಗೆ ಅವರು ದಾನವಾಗಿ ನೀಡಿದರು. ಮುಂದೆ ಗುರುಗಳವರು ಇದನ್ನು ಒಂದು ಸ್ವತಂತ್ರವಾದ ಟ್ರಸ್ಟನ್ನು ಮಾಡಿ ರಾಮಚೈತನ್ಯ ಮಹಾಸ್ವಾಮಿಗಳವರ ಸಮಾಧಿಯನ್ನು ಇಲ್ಲೇ ಮಾಡುವಂತೆ ಅನುಗ್ರಹಿಸಿದ್ದು ಒಂದು ದೊಡ್ಡ ಇತಿಹಾಸ. ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿ ವಹಿಸಿದ್ದ ಟ್ರಸ್ಟ್ ಕಾರ್ಯದರ್ಶಿ ಕೃಷ್ಣ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡಿದರು. ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ಅಭಿನವ ಸಿದ್ದಾರೂಢ ಸ್ವಾಮೀಜಿಗಳು ಈ ದಿನ ಆಗಮಿಸಿದ್ದು ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ದಾನ ಧರ್ಮದ ಕೆಲಸಗಳನ್ನ ನಮ್ಮ ಟ್ರಸ್ಟ್ ವತಿಯಿಂದ ಮಾಡುತ್ತೇವೆ ಎಂದು. ಇದಕ್ಕೆಲ್ಲ ಶ್ರೀಗಳ ಆಶೀರ್ವಾದವಂತೂ ಇರಲೇಬೇಕು ಎಂದು ಹೇಳಿದ್ರು. ಈ ಸಿದ್ಧಾಶ್ರಮ 1930ರಲ್ಲಿ ಸ್ಥಾಪನೆ ಆಗಿತ್ತು. ಇದು 100 ವರ್ಷ ಮುಂಚೆನೆ ನಾವು ಪುನರಾರಂಭ ಮಾಡಿದ್ದೀವಿ. ಅಂದರೆ ಮತ್ತೆ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿ ಪುನರಾರಂಭ ಮಾಡಿದ್ವಿ. ನಮ್ಮ ಅಧ್ಯಕ್ಷರು ಸೀತಾರಾಮ್ ಅವರು, ಇವತ್ತು ಸೀತಾರಾಮ್ ಅವರು ಕೂಡ ಬಂದಿದ್ದರು. ಹಾಗೆ ಹುಬ್ಳಿಯಿಂದ ಸಿದ್ದಾರೂಢ ಸ್ವಾಮಿಗಳು ಬಂದಿದ್ದರು. ಅವ್ರ ಕೈಯಲ್ಲೇ ನಮ್ಮ ಉದ್ಘಾಟನೆ ಸಮಾರಂಭ ಮಾಡಿದ್ದೀವಿ. ಇದು ನಮ್ಮ ಟ್ರಸ್ಟ್ದೊಂದು ನೇಮ ಇದೆ. ನಿತ್ಯ ಅನ್ನದಾನ ಇದೆ, ಮೆಡಿಕಲ್ ಕ್ಯಾಂಪ್ಸ್ ಇದೆ, ಬಡವರಿಗಾಗಿ ಈ ಆಶ್ರಮ. ಇಲ್ಲಿ ನಮ್ಮ ಸ್ಲೋಗನ್ನೇ ವಾಟರ್ ಫಾರ್ ಥರ್ಸ್ಟಿ, ಫುಡ್ ಫಾರ್ ಹಂಗರ್ ಅಂತ ನಮ್ಮ ಸ್ಲೋಗನ್.